Namaskaram. So welcome back to CET questions on the chapter alternating current. So ಇಲ್ಲಿ ತನಕ ಆಲ್ಟರ್ನೇಟಿಂಗ್ ಕರೆಂಟ್ ಒಳಗೆ ನಾವೇನು ಕ್ವಶನ್ಸ್ ಡಿಸ್ಕಸ್ ಮಾಡೀವಿ ಆಲ್ಮೋಸ್ಟ್ ಎಲ್ಲ ವೆರೈಟಿ ಕವರ್ ಆಗೈತಿ. ಎಲ್ಲ ಅಪಿಯರ್ಡ್ ಕ್ವಶನ್ಸ್ ಕಡೆ ಫೋಕಸ್ ಮಾಡೀವಿ. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ ವಿಲ್ ಬಿ ಲುಕಿಂಗ್ at the last 10 questions on this chapter. Okay, the last video alternating current ಮೇಲೆ ಇನ್ಸ್ ಆಫ್ ವೆರೈಟಿ ಕವರ್ ಮಾಡೋಕ್ಕೆ ಟ್ರೈ ಮಾಡಿ ನಾ ಇದ್ರೊಳಗೆ. ಸೊ ಇದಾದಮೇಲೆ ಐ ವಿಲ್ ಬಿ ಸ್ಟಾರ್ಟಿಂಗ್ ವಿತ್ ನೆಕ್ಸ್ಟ್ ಚಾಪ್ಟರ್ PUC 2 ಸಿಲೆಬಸ್ನೊಳಗೆ ಒನ್ ಸೈಡ್ ನಮ್ಮದು ಮೋಷನ್ ಇನ್ ಪ್ಲೇನ್ ಕಂಟಿನ್ಯೂ ಆಗ್ತೈತೆ. ಸೊ PUC 2 ಸಿಲೆಬಸ್ನೊಳಗೆ ಐ ವಿಲ್ ಬಿ ಸ್ಟಾರ್ಟಿಂಗ್ ವಿತ್ ಕರೆಂಟ್ ಎಲೆಕ್ಟ್ರಿಸಿಟಿ. ಆ್ಯಕ್ಚುಲಿ ನಾನು ಆಟಮ್ಸ್ ಸ್ಟಾರ್ಟ್ ಮಾಡೋ ಚಾನ್ಸಸ್ ಐತೆ ಅಂತ ಹೇಳಿದ್ದೆ. ಆಟಮ್ಸ್ ಅದರ ನೆಕ್ಸ್ಟ್ ಬರ್ತೈತಿ. ಸೊ ವೈ ಕರೆಂಟ್ ಎಲೆಕ್ಟ್ರಿಸಿಟಿ ಅಂತ ಅನ್ನೋದು ನಾನು ನಿಮ್ಗೆ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಆ ಚಾಪ್ಟರಿಗೆ ಬಂದಾಗ ನಿಮ್ಗೆ ಗೊತ್ತಾಗ್ತೈತಿ ಅದಕ್ಕೆ ನೆಕ್ಸ್ಟ್ ಕರೆಂಟ್ ಎಲೆಕ್ಟ್ರಿಸಿಟಿ ಅಂತ ಹೇಳಿ. ಸೊ ಮೂವಿಂಗ್ ಆನ್ ಟು ದ ಕ್ವಶನ್ಸ್. ಓಕೆ, ಸೊ ಇವತ್ತಿನ 10 ಕ್ವಶನ್ಸ್ನೊಳಗೆ ಸೊ ಫಸ್ಟ್ ಒನ್, a 100 volt AC source of frequency 500 Hz is connected to an LCR circuit with L value 8.1 millihenry, capacitance 12.5 microfarad and resistance 10 ohm, all connected in series ಆ್ಯಸ್ ಶೋನ್ ಇನ್ ದ ಫಿಗರ್ ಅಂತ ಕೊಟ್ಟಾರ. ಆ್ಯಕ್ಚುಲಿ ಆ ಡೈಗ್ರಾಮನ್ನು ಇವರು ಬುಕ್ನೊಳಗೆ ಆ್ಯಕ್ಚುಲಿ ಕೊಟ್ಟನೇ ಇಲ್ಲರಿ. ನೀವು ಇಮ್ಯಾಜಿನ್ ಮಾಡ್ಬೋದು, ಸಿಂಪಲ್ ಐತಿ. ಒಂದು LCR ಸರ್ಕಿಟ್ ಕೊಟ್ಟಾರ. ಆ LCR ಸರ್ಕಿಟ್ ಆಬ್ವಿಯಸ್ಲಿ L, C ಮತ್ತು R ಇಷ್ಟು ಸೀರೀಸ್ನೊಳಗಿರ್ತಾವೆ. ಆಮೇಲೆ ಫ್ರೀಕ್ವೆನ್ಸಿ ಕೊಟ್ಟಾರ 500 Hz. ಸೊ ಡೈಗ್ರಾಮದ ಅವಶ್ಯಕತೆ ಏನಿರಲಿಲ್ಲ. ಓಕೆ, ಕೇಳಿದ್ದೇನವ್ರು ಅಂದ್ರೆ ವಾಟ್ ಈಸ್ ದ ಕ್ವಾಲಿಟಿ ಫ್ಯಾಕ್ಟರ್ ಆಫ್ ದ ಸರ್ಕಿಟ್ ಅಂತ ಕೇಳ್ಯಾರ. ಸೊ ಟ್ರೈ ಮಾಡಿರಿ, ಕ್ವಶನ್ ಬರ್ಕೊಂಡು ಆಪ್ಷನ್ಸ್ ಬರ್ಕೊಂಡು ಟ್ರೈ ಮಾಡಿರಿ. ಕ್ವಾಲಿಟಿ ಫ್ಯಾಕ್ಟರ್ದು ಫಾರ್ಮುಲಾ ನಿಮ್ಗೆ ನೆನಪಿದ್ರೆ ಅವು ವ್ಯಾಲ್ಯೂಸ್ ನೀವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸಾಕು. ಓಕೆ, ಸೊ ಈಗಿದು ಕ್ವಶನ್ ನೀವು ಸಾಲ್ವ್ ಮಾಡಿರಿ ಅಂತ ಅಂದ್ಕೊಂಡ್ರೆ ಆನ್ಸರ್ ಮಸ್ಟ್ ಬಿ ಆಪ್ಷನ್ ಬಿ 2.5434. ಸೊ ಇದ್ರದ್ದೊಂದು ಅಪ್ರಾಕ್ಸಿಮೇಟ್ ಕ್ಯಾಲ್ಕುಲೇಷನ್ಸ್ ನಾವು ಮಾಡ್ಬೋದು. ಈಗ ಹೆಂಗೆ ಅಂತ ಹೇಳಿ ನೋಡೋಣ. ಸೊ ಅವ್ರು ಕೇಳಿದ್ದೇನು ಈಗ ಕ್ವಾಲಿಟಿ ಫ್ಯಾಕ್ಟರ್. ಸೊ ಕ್ವಾಲಿಟಿ ಫ್ಯಾಕ್ಟರ್ ಅಂದರೆ, ಸೊ ವಿ ಹ್ಯಾವ್ ಅ ಫಾರ್ಮುಲಾ ಫಾರ್ ಕ್ವಾಲಿಟಿ ಫ್ಯಾಕ್ಟರ್ ದಟ್ ಈಸ್ ω0 L ಡಿವೈಡೆಡ್ ಬೈ R. ಸೊ ಈ ω0 ನಾವು ಮತ್ತೆ 2π μ0 L ಡಿವೈಡೆಡ್ ಬೈ R ಅಂಥೇಳಿ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೋದು. ಸೊ ಈಗ 2 ಮತ್ತು π ಅಂತೂ ಕಾನ್ಸ್ಟೆಂಟ್ಸ್ ಆದವು. ಫ್ರೀಕ್ವೆನ್ಸಿ 500 Hz ಏನು ಕೊಟ್ರಲ್ಲ ಅದನ್ನು ತೊಗೋಬೇಕಾಗ್ತೈತಿ. ಮಲ್ಟಿಪ್ಲೈಡ್ ಬೈ L ವಿಚ್ ಈಸ್ 8.1 ಅಂದ್ರೆ ನಿಯರೆಸ್ಟ್ ನಾವು 8 ತೊಗೋಬಹುದು. ಸೊ ಕ್ಯಾಲ್ಕುಲೇಷನ್ ಪಾರ್ಟಿಗೆ ಬಂದ್ರೆ 2 ಇಂಟು ಸೊ 3.142 ಏನು π ಐತಲ್ಲ ಅದನ್ನು ನಾನು 3 ಅಂತ ಹೇಳಿ ತೊಗೊಂಡ್ಬಿಡ್ತೀನಿ ಇಂಟು 500. ಓಕೆ, ದಿಸ್ ಇಸ್ 2π ನ್ಯೂ. L ಈಸ್ 8.1 ಬಿಟ್ರೆ ಇಂಟು 10⁻³ ಒಂದೈತಿ ಮಿಲಿ ಹೆನ್ರಿ ಇದ್ದಕ್ಕೆ. ಸೊ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಈಸ್ 10 ohm. ಸೊ ಈಗ ಹಿಂಗಿದ್ದಾಗ ನಾವು ಹೆಂಗೆ ಮಾಡ್ಕೋದ್ರಿ, ಫಸ್ಟಿಗೆ 2 ಇಂಟು 500 ಮಾಡ್ಕೊಂಡ್ಬಿಟ್ರೆ 1000 ಆಗ್ತೈತೆ ಅದು. ಹೌದಾ? ಸೊ 2000 ಆಗ್ತದೆ. 3 8s 24 ಆಗ್ತದೆ. ಸೊ 24 ಇಂಟು 1000 ನಾನು ಬರಿತೀನಿ 10⁻³ ಇಂಟು 10⁻³ ಒಂದೈತಲ್ಲ ಅಲ್ಲೇ ಡಿವೈಡೆಡ್ ಬೈ 10. ಸೊ ಇವೆರಡು ಕ್ಯಾನ್ಸಲ್ ಆಗ್ತದೆ. ಈಗ 24 ಡಿವೈಡ್ ಬೈ 10 ಮಾಡಿಬಿಟ್ರೆ ನಿಯರೆಸ್ಟ್ ವ್ಯಾಲ್ಯೂ ಎಷ್ಟು ಬಂತು ಹಂಗಾರೆ 2.4. ಸೊ 2.4 ವ್ಯಾಲ್ಯೂ ಬಂತಂದ್ರೆ ಅದಕ್ಕೆ ನಿಯರೆಸ್ಟ್ ವ್ಯಾಲ್ಯೂ 2.5434 ನಾವು ತೊಗೊತೀವಿ. ಬಿಕಾಸ್ ಬೇರೆ ಯಾವುದೋ ಆಪ್ಷನ್ನು 2.4ಗೆ ನಿಯರೆಸ್ಟ್ ಇಲ್ಲ. ಸೊ ಸ್ಟ್ರೇಟ್ ಫಾರ್ವರ್ಡ್ ಫಾರ್ಮುಲಾ ಗೊತ್ತಿದ್ರೆ ವ್ಯಾಲ್ಯೂ ಹಾಕಿ ಕ್ಯಾಲ್ಕುಲೇಟ್ ಮಾಡುವಂಥ ಕ್ವಶನ್. ಆಲ್ಮೋಸ್ಟ್ ವೆರೈಟಿ ನಾವು ಆಲ್ರೆಡಿ ಕವರ್ ಮಾಡೀವ್ರಿ.
ಇದ್ರೊಳಗೆ ಒಂದು ಸ್ವಲ್ಪ ಚೇಂಜ್ ಅಂತ ಅನಿಸಿದ್ದು ನಾನು ಈ ಒಂದು ವಿಡಿಯೋದೊಳಗೆ ಹಾಕಿನಿ. ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ಇದನ್ನು ಬರ್ಕೊಂಡು ಟ್ರೈ ಮಾಡಿರಿ. ಈಗ ಇದು ಈಸಿ ಐತಿ. ಫ್ರಮ್ ಫಿಗರ್ ಶೋನ್ ಬಿಲೋ, a series LCR circuit connected to a variable frequency 200 volt source. ನಿಮ್ಗೆ ನೆನಪಿದ್ರೆ ಥಿಯರಿ ನ್ಯೂಮರಿಕಲ್ಸ್ ನಾವು ಸಾಲ್ವ್ ಮಾಡ್ಬೇಕಾರೆ ಆ್ಯಕ್ಚುಲಿ ಭಾಳ ದಿವಸ ಗ್ಯಾಪ್ ಆತೀಗ, ಬಟ್ ಸ್ಟಿಲ್ ವೇರಿಯೇಬಲ್ ಫ್ರೀಕ್ವೆನ್ಸಿ ಅನ್ನುವಂಥ ನ್ಯೂಮರಿಕಲ್ ನಾವು ಸಾಲ್ವ್ ಮಾಡ್ಬೇಕಾರೆ ಈಗ ಜನರಲಿ ನೋಡ್ರಿ, ಇದ್ರ ಹಿಂದಿನ ಕ್ವಶನ್ ಒಳಗೆ ಫ್ರೀಕ್ವೆನ್ಸಿ ಪರ್ಟಿಕ್ಯುಲರ್ ಆಗಿ 500 ಹರ್ಟ್ಸ್ ಅಂತ ಕೊಟ್ಬಿಟ್ಟಾರೆ ಈಗ ಅವ್ರು, ಹೌದಾ? ಸೊ ಪರ್ಟಿಕ್ಯುಲರ್ಲಿ 500 ಹರ್ಟ್ಸ್ ಅಂತ ಕೊಟ್ಟಾರ. ಬಟ್ ಈ ಕ್ವಶನ್ ಒಳಗೆ ಅವರು ವೇರಿಯಬಲ್ ಫ್ರೀಕ್ವೆನ್ಸಿ ಅಂತಾರಂದ್ರೆ ದೇ ಆರ್ ಟಾಕಿಂಗ್ ಅಬೌಟ್ ರೆಸೊನೆಂಟ್ ಸರ್ಕಿಟ್ ಅಂತ ಅರ್ಥ. ಇಲೆಕ್ಟ್ರಿಕಲ್ ರೆಸೊನೆನ್ಸ್ ಅಂತೇಳಿ ನಾವು ಕನ್ಸೆಪ್ಟ್ ಡಿಸ್ಕಸ್ ಮಾಡ್ತೀವಲ್ಲ, ಬಟ್ ಅದು ಅವರು ಈಗ ನೀವು ಅದು ವೇರಿಯಬಲ್ ಫ್ರೀಕ್ವೆನ್ಸಿಯಿಂದ ಅರ್ಥ ಮಾಡ್ಕೋಬೇಕು ಆ್ಯಕ್ಚುಲಿ ಎಲೆಕ್ಟ್ರಿಕಲ್ ರೆಸೊನೆನ್ಸ್ ಅಂತ ಅಂದ್ರೂ ನಡೀತೈತಿ. ಬಿಕಾಸ್ ಈ ಕ್ವಶನ್ ಒಳಗೆ ಅವ್ರು ಮೆನ್ಷನ್ ಮಾಡೇ ಬಿಟ್ಟಾರೆ ಇಲ್ಲಿ ಆ್ಯಟ್ ರೆಸೊನೆನ್ಸ್ ಅಂಥೇಳಿ. ಓಕೆ, ಮುಂದೆ ಕ್ವಶನ್ ಏನು ಕೇಳಾರ ನೋಡೋಣ ಈಗ. ಸೊ ಫ್ರಾಮ್ ಫಿಗರ್ ಶೋನ್ ಬಿಲೋ, a series LCR circuit connected to a variable frequency 200 volt source, capacitance value ಕೊಟ್ಟಾರ, resistance value ಕೊಟ್ಟಾರ. ಆ್ಯಕ್ಚುಲಿ ದ ಇಂಡಕ್ಟನ್ಸ್ ವ್ಯಾಲ್ಯೂನು ಕೊಟ್ಟಾರ ಅವರಲ್ಲಿ ಡೈಗ್ರಾಮ್ನೊಳಗೆ. ಇಲ್ಲಿ ಕ್ವಶನ್ ಒಳಗೆ ಅವ್ರು ಮೆನ್ಷನ್ ಮಾಡಿಲ್ಲ, ದಟ್ ಈಸ್ 5 ಹೆನ್ರಿ. ದೆನ್ ದ ಸೋರ್ಸ್ ಫ್ರೀಕ್ವೆನ್ಸಿ ವಿಚ್ ಡ್ರೈವ್ಸ್ ದ ಸರ್ಕಿಟ್ ಅಟ್ ರೆಸೊನೆನ್ಸ್ ಈಸ್, ಅಂದ್ರೆ ದೇ ಆರ್ ಆಸ್ಕಿಂಗ್ ಅಸ್ ಟು ಕ್ಯಾಲ್ಕುಲೇಟ್ ದ ಫ್ರೀಕ್ವೆನ್ಸಿ. ಅದು ಪರ್ಟಿಕ್ಯುಲರ್ಲಿ ಆಟ್ ರೆಸೊನೆನ್ಸ್ ಅಂದರೆ ಡೆಫಿನೆಟ್ಲಿ ದ ಫ್ರೀಕ್ವೆನ್ಸಿ ಈಸ್ ರೆಸೊನೆಂಟ್ ಫ್ರೀಕ್ವೆನ್ಸಿ. ಓಕೆ, ಆಪ್ಷನ್ಸ್ ಒಂದು ಸರ್ತಿ ಕರೆಕ್ಟಾಗಿ ನೋಡಿಕೊಂಡು ಆಮೇಲೆ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿರ್ತೀನಿ. ಓಕೆ, ಸೊ ನೀವು ಕ್ಯಾಲ್ಕುಲೇಷನ್ ಮಾಡಿರಿ ಅಂದರೆ ಆನ್ಸರ್ ಮಸ್ಟ್ ಬಿ ಆಪ್ಷನ್ ಬಿ, ಎರಡನೇ ಆಪ್ಷನ್ 25/π ಹರ್ಟ್ಸ್. ಸೊ ಇದು ಹೆಂಗೆ ಆಗ್ತೈತಿ ನೋಡೋಣ. ಸೊ ಕ್ವೈಟ್ ಸಿಂಪಲ್ ಕ್ಯಾಲ್ಕುಲೇಷನ್ ಬರ್ತೈತಿ. ರೆಸೊನೆಂಟ್ ಫ್ರೀಕ್ವೆನ್ಸಿ ಕೇಳಾರಲ್ಲ ಈಗ ಅವರು. ಸೊ ರೆಸೊನೆಂಟ್ ಫ್ರೀಕ್ವೆನ್ಸಿ ಈಸ್ ಈಕ್ವಲ್ಸ್ ಟು, ಈಗ ಒಂದು ನಾನು ನಿಮ್ಗೆ ಹೇಳಿದ್ದೆ ಫ್ರೀಕ್ವೆನ್ಸಿ ಅಂತ ಕೇಳಿದಾಗ ಸಮ್ಟೈಮ್ಸ್ ಅದು ನ್ಯೂ ನಾಟ್ ಇರ್ಬೋದು, ಸಮ್ಟೈಮ್ಸ್ ಒಮೆಗಾ ನಾಟ್ ಇರ್ಬೋದು, ಆ್ಯಂಗ್ಯುಲಾರ್ ರೆಸೊನೆಂಟ್ ಫ್ರೀಕ್ವೆನ್ಸಿ ಅಂಥೇಳಿ. ಈಗ ಬರೀ ನ್ಯೂ ನಾಟ್ ಆಗಿತ್ತಂದ್ರೆ ಅದು ಫಾರ್ಮುಲಾ ಆಗ್ತೈತಿ 1/2π√LC, ಹೌದಾ? ಒಮೆಗಾ ನಾಟ್ ಅಂದರೆ 1/√LC. ಜನರಲಿ ಮೋಸ್ಟ್ ಆಫ್ ದ ಕ್ವಶನ್ಸ್ನೊಳಗೆ ನಿಮ್ಗೆ ಡು ವಿ ನೀಡ್ ಟು ಕ್ಯಾಲ್ಕುಲೇಟ್ ದ ಫ್ರೀಕ್ವೆನ್ಸಿ, ನಾರ್ಮಲ್ ಕೈಂಡ್ ಆಫ್ ಫ್ರೀಕ್ವೆನ್ಸಿ ಆರ್ ಆ್ಯಂಗ್ಯುಲಾರ್ ಫ್ರೀಕ್ವೆನ್ಸಿ ಅನ್ನೋದು ಆ ಕ್ವಶನ್ ನೋಡಿದ ಕೂಡಲೇ ಗೊತ್ತಾಗ್ಬಿಡ್ತೈತಿ. ಇಲ್ಲ ಅಂದ್ರೆ ಅದು ಆಪ್ಷನ್ಸ್ ಒಂದು ಸರ್ತಿ ನೋಡ್ರಿ, ಅಥವಾ ಯಾವುದ್ರ ಒಂದು ಅಂದ್ರೆ ಭಾಳ ರೇರ್ ಕೇಸ್ ಇದೆ, ಯಾವುದ್ರ ಒಂದು ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡಿ ಅದು ಆಪ್ಷನ್ಸ್ ಚೆಕ್ ಮಾಡ್ಕೊರಿ. ಇಲ್ಲಾಂದ್ರೆ ಅದರಾಗಿನ 2π ತೆಗೆದು ಚೆಕ್ ಮಾಡ್ಕೊರಿ. ಜನರಲಿ ಹಂಗೆ ಕನ್ಫ್ಯೂಷನ್ ಆಗಂಗಿಲ್ಲ. ಸೊ ಈ ಕ್ವಶನ್ ಒಳಗಂತೂ ಅವರು ಆ್ಯಂಗ್ಯುಲಾರ್ ರೆಸೊನೆಂಟ್ ಫ್ರೀಕ್ವೆನ್ಸಿ ಅಂತೂ ಅಂದಿಲ್ಲ, ಜಸ್ಟ್ ಫ್ರೀಕ್ವೆನ್ಸಿ ಅಂದಾರ. ಓಕೆ, ಆ್ಯಂಡ್ ಇನ್ನೊಂದೇನಂದ್ರೆ ನಮ್ಗೆ ಹಿಂಟು ಆಪ್ಷನ್ಸ್ನೊಳಗೆ ಇಫ್ ಯು ಲುಕ್ ಎಟ್ ದಿ ಆಪ್ಷನ್ ಬಿ ಆ್ಯಂಡ್ ಆಪ್ಷನ್ ಡಿ, ಅಲ್ಲಿ ಡಿವೈಡೆಡ್ ಬೈ ಪೈ ಅಂತೈತೆ. ಸೊ ಪೈ ಈಸ್ ಇನ್ವಾಲ್ವ್ಡ್ ಅಂತಂದರೆ ನ್ಯೂ ನಾಟ್ ಕಡೆ ಹೋಗೋದು ಬೆಟರ್ ಅಂತ. ಓಕೆ, ಸೊ ನ್ಯೂ ನಾಟ್ ಈಸ್ ಈಕ್ವಲ್ಸ್ ಟು 1/2π√LC ಫಾರ್ಮುಲಾ ಹಚ್ಚೋಣ ನಾವೀಗ. 1/2 ಪೈ ಹಂಗೆ ಇಡೋಣ, ಬಿಕಾಸ್ ಆಪ್ಷನ್ ಒಳಗೆ ಪೈ ಬಂದರೂ ಬರಬಹುದು ಈಗ, ಹೌದಲ್ರಿ? ಸೊ ಇಂಟು √L ಇಸ್ 5 ಹೆನ್ರಿ ಮಲ್ಟಿಪ್ಲೈಡ್ ಬೈ ಕೆಪಾಸಿಟೆನ್ಸ್ ಕೊಟ್ಟಾರ ಅವರು 80 ಮೈಕ್ರೋಫ್ಯಾರಡ್ ಕೊಟ್ಟಾರ, ಹೌದಾ? ಸೊ ಮೈಕ್ರೋಫ್ಯಾರಡ್ ಅಂದರೆ ಇಟ್ ಬಿಕಮ್ಸ್ 10⁻⁻6, ದಟ್ ಈಸ್ ಈಕ್ವಲ್ಸ್ ಟು 1/2π ಹಂಗೆ ಇಡೋಣ. ಸೊ 85 ಏನಾಗ್ತದೆ ಗೊತ್ತಾ, √400. ಸೊ √400 ಆತ ಇಂಟು ಇದು ಹೊರಗೆ ಬಂತಂದ್ರೆ ಸ್ಕ್ವೇರ್ ರೂಟ್ನಿಂದ 10⁻³ ಆಗ್ತದೆ. ಅದನ್ನು ನಾವು ನ್ಯೂಮರೇಟರ್ನೊಳಗೆ ತೊಗೊಂಡು ಹೋದರೆ ಇಟ್ ಬಿಕಮ್ಸ್ 10⁻+3 1000 ಡಿವೈಡೆಡ್ ಬೈ 2π ಹಂಗೆ ಇಡೋಣ ಇಂಟು √400 ಅಂದ್ರೆ ಏನು ಬರ್ತೈತಿ,
20 ಬಂತು. ಸೊ ಇದು 20 ಇಂಟು 2 ನಾವು ಮಾಡ್ಕೊಂಡ್ರೆ 40 ಆಯ್ತು. ಮ್ಯಾಲೆ ಏನು 10⁻³ ಐತಲ್ಲ, ವಿ ಕ್ಯಾನ್ ರೈಟ್ ಇಟ್ ಆಸ್ 1000. ಸೊ 1000 ಡಿವೈಡ್ ಬೈ 40 ನಾವು ಕ್ಯಾಲ್ಕುಲೇಷನ್ ಮಾಡಿದರೆ ಇಟ್ ಗಿವ್ಸ್ ಅಸ್ 25. ಸೊ ಆನ್ಸರ್ ಈಸ್ 25 ಬೈ ಪೈ. ಓಕೆ, ಅಲ್ಲಿ ನಿಮ್ಗೆ ನ್ಯೂ ನಾಟ್ ಫಾರ್ಮುಲಾ ಗೊತ್ತಿದ್ರೆ ಸಾಕು. ಸೊ 25 by pi hertz is the answer. So moving on to the next question. Okay, is the next question. An inductance of 200 by pi millihenry, capacitance of 10⁻³ by pi farad, and a resistance of 10 ohm are connected in series with an AC source 220 volt, 50 hertz. ಈ ಸರ್ತಿ ಫ್ರೀಕ್ವೆನ್ಸಿ ಕೊಟ್ಟಾರ, ಪೊಟೆನ್ಷಿಯಲ್ ಕೊಟ್ಟಾರ, ಇಂಡಕ್ಟೆನ್ಸ್ ವ್ಯಾಲ್ಯೂ ಕೊಟ್ಟಾರ ಎಲ್, ಕೆಪಾಸಿಟೆನ್ಸ್ ವ್ಯಾಲ್ಯೂ ಕೊಟ್ಟಾರ, ರೆಸಿಸ್ಟೆನ್ಸ್ ಎಲ್ಲ ಕೊಟ್ಟಾರ. ಏನು ಕೇಳಾಕತ್ತಾರ ಅವ್ರು ಅಂದ್ರೆ ದ ಫೇಸ್ ಆ್ಯಂಗಲ್ ಆಫ್ ದ ಸರ್ಕಿಟ್ ಈಸ್. ಸೊ ಫಸ್ಟ್ ಕ್ವಶನ್ ನಾವೀಗ ಫೇಸ್ ಆ್ಯಂಗಲ್ ಬೇಸ್ಡ್ ಮಾಡಾಕತ್ತೀವಿ ನೋಡ್ರಿ. ಫೇಸ್ ಡಿಫ್ರೆನ್ಸ್ ಅಂದ್ರೆ ಕ್ಲಿಯರ್ಲಿ ದ ಕ್ವಶನ್ ಇಸ್ ಬೇಸ್ಡ್ ಆನ್ LCR ಸರ್ಕಿಟ್. LCR ಸರ್ಕಿಟ್ನೊಳಗೆ ಫೇಸ್ ಡಿಫ್ರೆನ್ಸ್ ಬಿಟ್ವೀನ್ ಇಂಡಕ್ಟರ್ ಆ್ಯಂಡ್ ಕೆಪಾಸಿಟರ್ ಬೇಸ್ಡ್ ಕ್ವಶನ್ ಕೇಳಾಕತ್ತಾರ. ಓಕೆ, ಇದು ಟ್ರೈ ಮಾಡ್ರಿ. ಈಗ ಯು ರೆಡಿ ವಿತ್ ದ ಆನ್ಸರ್ ಅಂತ ಅಂದ್ಕೊಂಡ್ರೆ ಆನ್ಸರ್ ಮಸ್ಟ್ ಬಿ ಆಪ್ಷನ್ ಬಿ, π/4 ಅಂದ್ರೆ 45 ಡಿಗ್ರಿ ಬರಬೇಕು. ಓಕೆ, ಸೊ ಹೆಂಗೆ? ಸೊ ವಿ ಹ್ಯಾವ್ ಅ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದ ಫೇಸ್ ಡಿಫರೆನ್ಸ್ ಬಿಟ್ವೀನ್ ಕರೆಂಟ್ ಆ್ಯಂಡ್ ವೋಲ್ಟೇಜ್ ಇನ್ ಕೇಸ್ ಆಫ್ LCR circuit, that is phi is equals to tan inverse of XC minus XL divided by R. ಓಕೆ, ಈಗ ಈ ಫಾರ್ಮುಲಾ ಪ್ರಕಾರ ನಾನು XC ಕ್ಯಾಲ್ಕ್ ಮಾಡ್ಕೋಬೇಕು. ಹಂಗಾರೆ ಫಸ್ಟಿಗೆ XC ಈಸ್ ಈಕ್ವಲ್ಸ್ ಟು 1/2π/c. ಇದು ಗೊತ್ತಾ ನಿಮಗೆ ಫಾರ್ಮುಲಾ. ಸಿಮಿಲರ್ಲಿ XL ಈಸ್ ಈಕ್ವಲ್ಸ್ ಟು 2π/l. ಇದ್ರದ್ದು ಈ ಸ್ಟೇಜಿಗೆ ಬಂದಮೇಲೆ ನಾವು ಇಷ್ಟು ಕ್ವಶನ್ ಸಾಲ್ವ್ ಮಾಡಿದ್ಮೇಲೆ ಪರ್ಟಿಕ್ಯುಲರ್ಲಿ LCR ಸರ್ಕಿಟ್ ಬೇಸ್ಡ್ ಇದು ಕ್ಯಾಲ್ಕುಲೇಷನ್ನ ತೋರಿಸೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿಲ್ಲ. ನೀವು ಇಲ್ಲಿ XC ಕ್ಯಾಲ್ಕುಲೇಟ್ ಮಾಡಿಕೊಂಡು XL ಕ್ಯಾಲ್ಕುಲೇಟ್ ಮಾಡಿಕೊಂಡು ಎರಡರದ್ದು ಡಿಫರೆನ್ಸ್ ತೊಗೊಂಡು ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಡೈರೆಕ್ಟ್ಲಿ ಕೊಟ್ಟಾರ 10 ಓಮ್, ಅದು ನೀವು ಯೂಸ್ ಮಾಡ್ಕೋಬೋದು. ಆ್ಯಂಡ್ ಕೆಪಾಸಿಟೆನ್ಸ್ ವ್ಯಾಲ್ಯೂ ಕೊಟ್ಟಾರ 10⁻³ by pi, ಎಲ್ ವ್ಯಾಲ್ಯೂ ಕೊಟ್ಟಾರ 200 by pi. ಆ್ಯಕ್ಚುಲಿ ಅದು ಡಿವೈಡ್ ಬೈ ಪೈ ಏನು ಕೊಟ್ಟಿರ್ತಾರಲ್ರಿ, ಅದ್ರ ಜುಡಿ ಈ ಪೈ ಕ್ಯಾನ್ಸಲ್ ಆಗ್ತಾವೆ, ಇನ್ನೂ ಸ್ವಲ್ಪ ಕ್ಯಾಲ್ಕುಲೇಷನ್ ಈಸಿನ ಆಗ್ತೈತಿ. ಅದನ್ನು ನೀವು ಮಾಡಿದರೆ ಡೆಫಿನೆಟ್ಲಿ ಅದು ಏನು ಬರ್ಬೇಕಂದ್ರೆ ಕ್ಯಾಲ್ಕುಲೇಷನ್ ನೀವು ಮಾಡ್ತೀರಂತ ಅಂದ್ಕೊಂಡಿನ ಕ್ವೈಟ್ ಸಿಂಪಲ್ ಐತಿ. tan inverse of 1 ಅಂತ ಉಳಿಬೇಕದು. ಸೊ ದ್ಯಾಟ್ ವಿ ಗೆಟ್ ದಿ ಆನ್ಸರ್ ಎಸ್ 45 ಡಿಗ್ರಿ π/4. ಓಕೆ, ಸೊ ಇದು ಫಾರ್ಮುಲಾ ಬೇಸ್ಡ್ ಕ್ವಶನ್ ಇದೆ. ಸಮ್ಟೈಮ್ಸ್ ಇಲ್ಲಿ ಒಂದು ನಾವು ಏನು ಕೇರ್ ತೊಗೋಬೇಕಾಗ್ತೈತಿ ಅಂದರೆ ಸಮ್ಟೈಮ್ಸ್ XC, ಐ ಆಮ್ ನಾಟ್ ಶ್ಯೂರ್ ಇದು ಕ್ಯಾಲ್ಕುಲೇಷನ್ ನೀವು ಮಾಡಿದಾಗ ಅದು ಹೆಂಗೆ ಬಂದೈತೆ, ನಾ ಕ್ಯಾಲ್ಕುಲೇಷನ್ ಮಾಡಿ ನೋಡಿಲ್ಲ, ಈಸಿ ಐತಿ. XC ಮೈನಸ್ XL ಅಂತ ನಾವು ಫಾರ್ಮುಲಾ ಬರಿತೀವಲ್ಲ, ಸಮ್ಟೈಮ್ಸ್ ಇಫ್ XL ಇಟ್ ಸೆಲ್ಫ್ ಬಿಕಮ್ಸ್ ಗ್ರೇಟರ್ ದ್ಯಾನ್ XC, ಇದೇ ಫಾರ್ಮುಲಾ ನೀವು XL ಮೈನಸ್ XC ಅಂತ ಹೇಳಿ ತೊಗೊಂಡು ಸಾಲ್ವ್ ಮಾಡ್ಬೇಕಾಗ್ತೈತಿ. ವಾಟ್ ಐಮ್ ಟ್ರೈಂಗ್ ಟು ಸೇ ಇಸ್, ಇಫ್ ಎಟ್ ಆಲ್ XL, ಇದನ್ನು ಸ್ವಲ್ಪ ನೀವು ಅಲ್ಲಿ ಫೋಕಸ್ ಮಾಡ್ಬೇಕು. ಜನರಲಿ XC ದೊಡ್ಡದಿರ್ತೈತೆ, ಹಂಗೆ ಕ್ವಶನ್ ಕೊಡ್ತಾರೆ. ಅಕಸ್ಮಾತ್ XL ದೊಡ್ಡದಿತ್ತಂದ್ರೆ ದೆನ್ ದ ಫಾರ್ಮುಲಾ ಬಿಕಮ್ಸ್ phi is equals to tan inverse of XC minus XL ಬದಲಿ XL minus XC divided by R. Can do this. Okay, so option B π/4 ಬರ್ತೈತೆ. ನೆಕ್ಸ್ಟ್ ಓಕೆ, ಸ್ವಲ್ಪ ಸಿಂಪಲ್ ಕೈಂಡ್ ಆಫ್ ಫ್ಯಾಕ್ಟ್ ಬೇಸ್ಡ್ ಕೈಂಡ್ ಆಫ್ ಕ್ವಶನ್ಸ್ ಬರ್ತಾವೆ ಈಗ. ಇನ್ ಆನ್ AC ಸರ್ಕಿಟ್, current lags behind the voltage by π/3. The components of the circuit are ಅಂತ ಕೇಳಾರ. ಅಂದ್ರೆ ಯಾವುದೋ ಒಂದು AC ಸರ್ಕಿಟ್ನೊಳಗೆ ಕರೆಂಟ್ ಲ್ಯಾಗಿಂಗ್ ಐತೆ ವೋಲ್ಟೇಜ್ಗಿಂತ, ಹಂಗಾರೆ ಆ ಸರ್ಕಿಟ್ನೊಳಗೆ ಕಾಂಪೊನೆಂಟ್ಸ್ ಏನಿರಬಹುದು ಅಂತ ಹೇಳ್ಕೊಟ್ಟಾರ. ಹೌದ್ರಿ? ಸೊ ಈಗ ಇದು ನಾವು ಡಿಸ್ಕಸ್ ಮಾಡ್ಕೊತ ಹೋದರೆ ಫಸ್ಟ್ ಆಪ್ಷನ್ನೊಳಗೆ ರೆಸಿಸ್ಟೆನ್ಸ್ ಆ್ಯಂಡ್ ಇಂಡಕ್ಟರ್ ಅಂತ ಕೊಟ್ಟಾರ. ಈಗ ಒಂದು ಕೆಲಸ ಮಾಡಿರಿ, ಆಪ್ಷನ್ ಡಿ ಕಡೆ ಬರ್ರಿ. ಲಾಸ್ಟ್ ಒನ್ ಆಪ್ಷನ್ ಡಿ ಕಡೆ ಬಂದರೆ
ಓನ್ಲಿ ಆರ್ ಅಂತೂ ಇರೋಕ್ಕೆ ಚಾನ್ಸ್ ಇಲ್ಲ, ಬಿಕಾಸ್ ಓನ್ಲಿ ರೆಸಿಸ್ಟರ್ ಇದ್ರೆ ಏನಾಗ್ತದೆ ಹೇಳ್ರಿ, ಕರೆಂಟ್ ಆ್ಯಂಡ್ ವೋಲ್ಟೇಜ್ ಇನ್ ಫೇಸ್ ಇರ್ತಾವೆ. ಹೌದಾ? ಈಗ ಆರ್ ಆ್ಯಂಡ್ ಎಲ್ ಅಂತ ಆಪ್ಷನ್ ಎ ಒಳಗೈತಲ್ಲ, ರೆಸಿಸ್ಟೆನ್ಸ್ ಆ್ಯಂಡ್ ಇಂಡಕ್ಟರ್ ಅಂತ ಅಂದಂಗೆ ಆತೀಗ. ರೆಸಿಸ್ಟೆನ್ಸ್ನೊಳಗಂತೂ ಇನ್ ಫೇಸ್ ಇರ್ತೈತೆ. ಇಂಡಕ್ಟರ್ನೊಳಗೆ ನಾನು ನಿಮ್ಗೆ ಇದೊಂದು ಟ್ರಿಕ್ ಹೇಳಿದ್ದು ನೋಡ್ರಿ. ಇಂಡಕ್ಟರ್ನೊಳಗೆ ಎನ್ ಅನ್ನೋದು ಬರುತ್ತೆ. ಸೊ ಅದ್ರ ಪ್ರಕಾರ ಎನ್ ಫಾರ್ ನೆಗೆಟಿವ್ ಒಂದು ನೆನ್ಪಿಟ್ಟುಕೋರಿ ಅಂತ ಹೇಳಿದ್ದೆ ನಾನು. ಸೊ ಈ ನೆಗೆಟಿವ್ ಎಲ್ಲಿ ಬರ್ತೈತೆ ಅಂದ್ರೆ ಕರೆಂಟಿದ್ದು ಇಕ್ವೇಷನ್ ಒಳಗೆ ಬರ್ತೈತೆ. ಓಕೆ, ಸೊ ಐ ಈಸ್ ಈಕ್ವಲ್ಸ್ ಟು ಐ ನಾಟ್ ಸೈನ್ ಒಮೆಗಾ ಟಿ ಮೈನಸ್ π/2 ಅಂಥೇಳಿ. ಅಂದ್ರೆ ಕರೆಂಟ್ ಲ್ಯಾಕ್ಸ್ ಅಂತ. ಇದರಿಂದ ನೀವೇನು ನೆನ್ಪಿಟ್ಕೋಬೇಕಂದ್ರೆ ಇಂಡಕ್ಟರ್ ಎಲ್ಲಿರ್ತೈತಿ, ಕರೆಂಟ್ ಲ್ಯಾಕ್ಸ್ ಬಿಹೈಂಡ್. ಕೆಪಾಸಿಟರ್ ಇದ್ರೆ ಕೆಪಾಸಿಟರ್ ಕೇಸ್ನೊಳಗೆ ನಾವು ಟ್ರಿಕ್ ಏನು ಯೂಸ್ ಮಾಡಿದ್ವಿ, ಅದ್ರಾಗ ಪಿ ಬರ್ತದೆ, ಪಿ ಫಾರ್ ಪಾಸಿಟಿವ್ ಅಂತ ಈ ರೀತಿ ಮಾಡಿದ್ವಿ ನಾವು. ಸೊ ಅಲ್ಲೇ ಕರೆಂಟ್ ಲೀಡ್ಸ್, ವೋಲ್ಟೇಜ್ ಲ್ಯಾಕ್ಸ್. ಸೊ ಈ ಪರ್ಟಿಕ್ಯುಲರ್ ಕ್ವಶನ್ ಒಳಗೆ ಕರೆಂಟ್ ಲ್ಯಾಕ್ಸ್ ಬಿಹೈಂಡ್ ಅಂತ ಕೊಟ್ಟಾರ ಅಂದರೆ ಆಪ್ಷನ್ ಎನ ಕರೆಕ್ಟ್ ಅದ. ಆಪ್ಷನ್ ಎ ಏನೈತಲ್ಲ, ಉಳ್ಕಿದ ಯಾವುದ್ರೊಳಗೂ ಅದು ಮ್ಯಾಚ್ ಆಗಂಗಿಲ್ಲ. ರೆಸಿಸ್ಟೆನ್ಸ್ ಇತ್ತು ಅಂದ್ರೆ ಆ್ಯಕ್ಚುಲಿ ಕರೆಂಟ್ ಮತ್ತು ವೋಲ್ಟೇಜ್ ನೋಡು ಏನು ರಿಲೇಷನ್ ಐತಿ ಅದನ್ನು ಎಫೆಕ್ಟ್ ಮಾಡೋಂಗನೇ ಇಲ್ಲದು. ಇಂಡಕ್ಟರ್ ಐತಿ ಅಂದರೆ ಡೆಫಿನೆಟ್ಲಿ ಕರೆಂಟ್ ಲ್ಯಾಗ್ ಆಗ್ತೈತಿ. ಸೊ ಫಾರ್ ದಿಸ್ ಕ್ವಶನ್ ಆನ್ಸರ್ ಈಸ್ ಆಪ್ಷನ್ ಎ. ನೆಕ್ಸ್ಟ್ ಒನ್, ಇನ್ ಅ ಸೀರೀಸ್ LCR circuit, resistance is 10 ohm and the impedance is also 10 ohm. Then the phase difference between current and voltage is ಅಂತ ಕೇಳ್ಯಾರ. ಓಕೆ, ಬರ್ಕೋರಿದೆ, ಟ್ರೈ ಮಾಡಿರಿ, ಸಿಂಪಲ್ ಐತಿ. ಓಕೆ, ಯು ಆರ್ ರೆಡಿ ವಿತ್ ದಿ ಆನ್ಸರ್ ಅಂತ ಅಂದ್ಕೊಂಡ್ರೆ ಆನ್ಸರ್ ಈಸ್ ಆಪ್ಷನ್ ಎ 0 ಡಿಗ್ರಿ. ಎದಕ್ಕೆ ಹೇಳ್ರಿ, ಈ ಕೇಸ್ನೊಳಗೆ ರೆಸಿಸ್ಟೆನ್ಸ್ ಮತ್ತು ಇಂಪಿಡೆನ್ಸ್ ಎರಡೂ ಸೇಮ್ ಅದ. ಝೆಡ್ ಈಸ್ ಈಕ್ವಲ್ಸ್ ಟು ಆರ್ ಯಾವಾಗ ಆಗ್ತದೆ ಹೇಳ್ರಿ, ಝೆಡ್ ಮಿನ್ ಈಸ್ ಈಕ್ವಲ್ಸ್ ಟು ಆರ್ ಅಂತ ಅಂತೀವಿ ನೋಡ್ರಿ ನಾವು. ಎಲೆಕ್ಟ್ರಿಕಲ್ ರೆಸೊನೆನ್ಸ್ ಕೇಸ್ನೊಳಗೆ ಆಗ್ತದೆ ಅದು. ಇಂಪಿಡೆನ್ಸ್ ಬಿಕಮ್ಸ್ ಈಸ್ ಈಕ್ವಲ್ಸ್ ಟು ರೆಸಿಸ್ಟೆನ್ಸ್. ಸೊ ಎಲೆಕ್ಟ್ರಿಕಲ್ ರೆಸೊನೆನ್ಸ್ ಕೇಸ್ನೊಳಗೆ ಹಿಂಗೆ ಆಗ್ತೈತಿ ಅಂದ್ರೆ ವಿ ನೋ ದ್ಯಾಟ್ ವೆನ್ ಎವರ್ ಎಲೆಕ್ಟ್ರಿಕಲ್ ರೆಸೊನೆನ್ಸ್ ಟೇಕ್ಸ್ ಪ್ಲೇಸ್, XC ಬಿಕಮ್ಸ್ ಈಕ್ವಲ್ ಟು XL, ಇಂಪಿಡೆನ್ಸ್ ಬಿಕಮ್ಸ್ ಮಿನಿಮಮ್. ಇನ್ನೊಂದು ನಾವೇನು ಹೇಳ್ತೀವಿ, ಪವರ್ ಫ್ಯಾಕ್ಟರ್ ಬಿಕಮ್ಸ್ 1, ಹಿಂಗೆ ಭಾಳಷ್ಟು ಬರ್ತಾವೆ. ಅದರೊಳಗೆ ಜೋಡಿನ ಏನು ಹೇಳ್ತೀವಿ ನಾವು, ಕರೆಂಟ್ ಆ್ಯಂಡ್ ವೋಲ್ಟೇಜ್ ಬಿಕಮ್ ಇನ್ ಫೇಸ್. ಓಕೆ, ಕರೆಂಟ್ ಆ್ಯಂಡ್ ವೋಲ್ಟೇಜ್ ಇನ್ ಫೇಸ್ ಬರ್ತಾವೆ ಅಂದ್ರೆ ಆಬ್ವಿಯಸ್ಲಿ ಫೇಸ್ ಡಿಫ್ರೆನ್ಸ್ ಬಿಕಮ್ಸ್ 0 ಡಿಗ್ರಿ. ಓಕೆ, ನೆಕ್ಸ್ಟ್ ಕ್ವಶನ್. ಆ್ಯಂಡ್ ಇಂಡಕ್ಟರ್, ಇದು ಇನ್ನೂ ಭಾಳ ಸಿಂಪಲ್ ಐತಿ, ಬಟ್ ಇಷ್ಟು ಅಪಿಯರ್ಡ್ ಇವಲ್ಲ. ಆ್ಯಂಡ್ ಇಂಡಕ್ಟರ್ ಈಸ್ ಕನೆಕ್ಟೆಡ್ ಟು ಆ್ಯನ್ AC ಸೋರ್ಸ್, ಅಂದರೆ ಇಂಡಕ್ಟರ್ ಅಷ್ಟೇ ಐತಿ. ವೆನ್ ಕಂಪೇರ್ಡ್ ಟು ವೋಲ್ಟೇಜ್, ದ ಕರೆಂಟ್ ಇನ್ ದ ವೈಯರ್ಸ್ ಅಥವಾ ಲೀಡ್ ವೈಯರ್ಸ್ ಹೆಂಗಿರ ತಗೋತಾನೆ, ಕರೆಂಟ್ ಏನಾಗ್ತೈತಿ ಅಂತ ಕೇಳ್ಯಾರ. ಓಕೆ, ನೀವು ಆಲ್ರೆಡಿ ಇದ್ರ ಎಕ್ಸ್ಪರ್ಟ್ ಅದೀರಿ ಅಂತ ಅಂದ್ಕೊಂಡ್ರೆ ಡೈರೆಕ್ಟ್ಲಿ ನೀವು ಆನ್ಸರ್ ಟಿಕ್ ಮಾಡ್ತೀರಿ. ಕ್ವಶನ್ ಬರ್ಕೋರಿದೇನು, ಆಮೇಲೆ ಬೇಕಾದ್ರೆ ಪಾಸ್ ಮಾಡಿ ಆನ್ಸರ್ ನಾನು ಹೇಳ್ತೀನಿ. ಈಗ ಆಪ್ಷನ್ ಡಿ ಇಂಡಕ್ಟರ್ನೊಳಗೆ ಈಗ ಥರ ನಾವು ಡಿಸ್ಕಸ್ ಮಾಡಿದ್ವಿ ಒಂದು ಹಿಂದಿನ ಕ್ವಶನ್ನೊಳಗೆ, ಕರೆಂಟ್ ಲ್ಯಾಗ್ಸ್ ಇನ್ ಫೇಸ್ ಬೈ π/2. ಆಪ್ಷನ್ 4, ಆಪ್ಷನ್ ಡಿ ಏನಾಯ್ತಲ್ಲ ಅದು. ಓಕೆ, ಸೊ ನೆಕ್ಸ್ಟ್, ಅ ಸರ್ಕ್ಯೂಟ್ ಹ್ಯಾಸ್ ಅ ರೆಸಿಸ್ಟೆನ್ಸ್ ಆಫ್ 12 ohm and an impedance of 15 ohm. Resistance of 12 ohm and impedance of 15 ohm. Power factor of the circuit will be, power factor ಕೇಳ್ಯಾರ. ಓಕೆ, ಟ್ರೈ ಮಾಡಿರಿ, ಸಿಂಪಲ್ ಇದು ಕ್ವಶನ್ ಇದೆ. ಓಕೆ, ಯು ಆರ್ ರೆಡಿ ವಿತ್ ದಿ ಆನ್ಸರ್ ಅಂತ ಅಂದ್ಕೊಂಡ್ರೆ ಆಪ್ಷನ್ ಎ 0.8 ohm ಆಗ್ಬೇಕು. ಓಕೆ, ಎದಕ್ಕಂದ್ರೆ ಇಲ್ಲಿ ನೋಡ್ರಿ, ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು. ಪವರ್ ಫ್ಯಾಕ್ಟರಿಗೆ ಒಂದು ಫಾರ್ಮುಲಾ ಬರಿತೀವಿ ನಾವು, cos phi ಅಂತ ಹೇಳಿ. ಇನ್ನೊಂದು ಫಾರ್ಮುಲಾ cos phi ಈಸ್ ಈಕ್ವಲ್ಸ್ ಟು R/Z ಅಂತ ಒಂದು ಫಾರ್ಮುಲಾ ಬರ್ತೈತಿ. ಹೌದಾ? ಸೊ ರೆಸಿಸ್ಟೆನ್ಸ್ ಎಷ್ಟು ಕೊಟ್ಟಾರ ಈಗಿಲ್ಲ, 12. ಇಂಪಿಡೆನ್ಸ್ ಎಷ್ಟು ಕೊಟ್ಟಾರ, 15. ಮುಂದೆ ಸಿಂಪಲ್ ಗಣಿತ, 3 ಮಗ್ಗಿ 3 4 3 5 ತೊಗೊಂಡ್ರೆ 4/5 ಈಸ್ 0.8. ಓಕೆ, ನೆಕ್ಸ್ಟ್ ಕ್ವಶನ್. ಇದು ಹೋಮ್ವರ್ಕ್ ಅಥವಾ ನೀವು ಈಗ ಸಾಲ್ವ್ ಮಾಡ್ಬೋದು, ಸಿಂಪಲ್ ಐತಿ. ಆಗಲೇ ಈ ಟೈಪ್ ಒಂದು ಕ್ವಶನ್ ಮಾಡೀವಿ ನಾವು, ಸ್ವಲ್ಪ ಅದನ್ನು ಬೇರೆ ರೀತಿ ಕೇಳಾರ.
The phase difference between alternating current and EMF is pi by 2. ಅಂದ್ರೆ ಕರೆಂಟ್ ಮತ್ತು ವೋಲ್ಟೇಜ್ ನಡು ಒಂದು ಫೇಸ್ ಡಿಫ್ರೆನ್ಸ್ ಐತಿ. ಎಷ್ಟು ಫೇಸ್ ಡಿಫ್ರೆನ್ಸ್ ಐತಿ? pi by 2. ಹಂಗಿದ್ದಾಗ ವಿಚ್ ಆಫ್ ದ ಫಾಲೋವಿಂಗ್ ಕೆನಾಟ್ ಬಿ ದ ಕಾನ್ಸ್ಟಿಟ್ಯೂಯೆಂಟ್ ಆಫ್ ದ ಸರ್ಕಿಟ್? ಕೆನಾಟ್ ಬಿ ಅಂತ ಕೇಳ, ಟ್ರೈ ಮಾಡ್ರಿ. ಅಂದರೆ ಫೇಸ್ ಡಿಫ್ರೆನ್ಸ್ pi by 2 ಐತಿ, ಹಂಗಿದ್ದಾಗ ಇವು ಕಾಂಪೊನೆಂಟ್ಸ್ ಯಾವುದು ಇರಲಿಕ್ಕಿಲ್ಲ ಅಂತ ಕೇಳಕತ್ತಾರೆ. ಓಕೆ, ಕ್ವಶನ್ ಬರ್ಕೊಂಡು ಇದನ್ನು ನೀವು ಸಾಲ್ವ್ ಮಾಡಿರಿ ಅಂತ ಅಂದ್ಕೊಂಡ್ರೆ ಆನ್ಸರ್ ಈಸ್ ಆಪ್ಷನ್ ಸಿ. ಮೂರನೇದು ಆಪ್ಷನ್ ಸಿ, ಎಲ್ ಕಾಮ ಸಿ. ಎದಕ್ಕೆ ಹೇಳ್ರಿ? ಆಪ್ಷನ್ ಎ ಒಳಗೆ ಕೆಪಾಸಿಟರ್ ಅಲೋನ್ ಅಂತಿದ್ದಾಗೂ ದೆರ್ ಈಸ್ ಫೇಸ್ ಡಿಫ್ರೆನ್ಸ್ ಬಿಟ್ವೀನ್ ಆ್ಯಂಡ್ ಪರ್ಟಿಕ್ಯುಲರ್ಲಿ ಫೇಸ್ ಡಿಫ್ರೆನ್ಸ್ ಆಫ್ pi by 2 ಬಿಟ್ವೀನ್ ಕರೆಂಟ್ ಆ್ಯಂಡ್ EMF. ಹೌದಲ್ರಿ? ಯಾರ್ದರ ಲೀಡ್ ಆಗಲಿ ಯಾವ್ದರ ಲ್ಯಾಗ್ ಆಗಲಿ, ಒಟ್ಟು ಫೇಸ್ ಡಿಫ್ರೆನ್ಸ್ ಅಂತೂ pi by 2 ಇರ್ತೈತಿ. ಆರ್ ಕಾಮ ಎಲ್ ಐತಲ್ಲ, ರೆಸಿಸ್ಟರ್ ಮತ್ತು ಇಂಡಕ್ಟರ್, ಆ ಕೇಸ್ನೊಳಗೂ ರೆಸಿಸ್ಟರ್ ಇದ್ರೆ ಇನ್ ಫೇಸ್ ಇರ್ತೈತಿ, ಬಟ್ ಇಂಡಕ್ಟರ್ ಇದ್ದಿದ್ದಕ್ಕೆ ಫೇಸ್ ಡಿಫ್ರೆನ್ಸ್ pi by 2 ಬರ್ತೈತಿ. ಓಕೆ, ಬರೋ ಚಾನ್ಸಸ್ ಇರ್ತೈತಿ. ಅಟ್ಲೀಸ್ಟ್ ಆಪ್ಷನ್ ಡಿ ಒಳಗೆ ಎಲ್ ಅಲೋನ್ ಅಂದರೆ ಇಂಡಕ್ಟರ್ ಅಲೋನ್ ಇದ್ರೂ pi by 2 ಫೇಸ್ ಡಿಫ್ರೆನ್ಸ್ ಬರೋ ಚಾನ್ಸ್ ಐತೆ, ಬರುತ್ತೆ. ಆಪ್ಷನ್ ಸಿ ಇದ್ದಾಗ ಅಂದರೆ ಇಂಡಕ್ಟರ್ ಕೆಪಾಸಿಟರ್ ಎರಡೂ ಇದ್ದಾಗ, ಇಟ್ ಡಿಪೆಂಡ್ಸ್ ಆನ್ ದ ವ್ಯಾಲ್ಯೂಸ್ ಆಫ್ ಎಲ್ ಆ್ಯಂಡ್ ಸಿ, pi by 2 ಫೇಸ್ ಡಿಫ್ರೆನ್ಸ್ ಅಂತೂ ಬರಂಗಿಲ್ಲ. ಸೊ ಆನ್ಸರ್ ಈಸ್ ಆಪ್ಷನ್ ಸಿ. ಓಕೆ, ನೆಕ್ಸ್ಟ್ ಕ್ವಶನ್. ಸೊ ಇದು ಹೋಮ್ವರ್ಕ್ ಅಥವಾ ನೀವು ಟ್ರೈ ಮಾಡಿರಿ ಈಗ. ಫಾರ್ ದ ಸೀರೀಸ್ LCR ಸರ್ಕಿಟ್ ಶೋನ್ ಇನ್ ದ ಫಿಗರ್, ವಾಟ್ ಈಸ್ ದ ರೆಸೋನೆನ್ಸ್ ಫ್ರೀಕ್ವೆನ್ಸಿ ಒಂದು ಕೇಳಾರ, ಆ್ಯಂಡ್ ದ ಆಂಪ್ಲಿಟ್ಯೂಡ್ ಆಫ್ ದ ಕರೆಂಟ್ ಆಟ್ ದ ರೆಸೋನೇಟಿಂಗ್ ಫ್ರೀಕ್ವೆನ್ಸಿ. ಅಂದರೆ ಮ್ಯಾಕ್ಸಿಮಮ್ ಕರೆಂಟ್ ಐಮ್ಯಾಕ್ಸ್ ಅಂತ ಕ್ಯಾಲ್ಕ್ ಮಾಡ್ತೀವಲ್ಲ ನಾವು, ಅದು ರೆಸೋನೆಂಟ್ ಫ್ರೀಕ್ವೆನ್ಸಿ ಎಷ್ಟು ಮತ್ತು ಅವಾಗಿರುವಂಥ ಆ ರೆಸೋನೇಟಿಂಗ್ ಫ್ರೀಕ್ವೆನ್ಸಿ ಒಳಗಿರುವಂಥ ಕರೆಂಟ್ ವ್ಯಾಲ್ಯೂ ಎಷ್ಟು. ಓಕೆ, ಬೇಕಾದ್ರೆ ಇದು ಇಲ್ಲಿಗೆ ಪಾಸ್ ಮಾಡಿ ಕ್ವಶನ್ ಬರ್ಕೊಂಡು ಡೈಗ್ರಾಮ್ ಡ್ರಾ ಮಾಡ್ಕೊರಿ ಫಸ್ಟ್. ಓಕೆ, ಸೊ ಡೈಗ್ರಾಮ್ ಪಾರ್ಟ್ ಮುಗೀತು ಅಂತಂದ್ರೆ ಆಪ್ಷನ್ಸ್ ಬರ್ಕೋರಿ, ಪಾಸ್ ಮಾಡಿ. ಓಕೆ, ಸೊ ಈಗ ನೀವು ಇದನ್ನು ಸಾಲ್ವ್ ಮಾಡ್ತೀರಿ ಅಥವಾ ಮಾಡಿರಿ ಅಂತ ಅಂದ್ಕೊಂಡ್ರೆ, ಆಗಲೇ ನಾನು ನಿಮ್ಗೆ ಹೇಳಾಕತ್ತಿದ್ದೆ, ಫ್ರೀಕ್ವೆನ್ಸಿ ಅಂತ ಕೇಳಿದಾಗ ಸಮ್ಟೈಮ್ಸ್ ಅವರು ನಾರ್ಮಲ್ ಫ್ರೀಕ್ವೆನ್ಸಿ ನ್ಯೂ ನಾಟ್ ಕೇಳಿರ್ತಾರೆ, ಸಮ್ಟೈಮ್ಸ್ ಒಮೆಗಾ ನಾಟ್ ಕೇಳಿರ್ತಾರೆ. ಇಟ್ ಡಿಪೆಂಡ್ಸ್ ಅಂತ ಹೇಳಿದೆ. ಸೇಮ್ ಕೈಂಡ್ ಆಫ್ ಕ್ವಶನ್ ಒಳಗೆ ಅವ್ರು ಎಕ್ಸ್ಪೆಕ್ಟ್ ಮಾಡೋದು ಬೇರೆ ಇರ್ತೈತಿ, ಇಂಥವು ಗದ್ದಲ ಮಾಡ್ತಾರೆ ಸಮ್ಟೈಮ್ಸ್. ಇಲ್ಲೇ ಆಪ್ಷನ್ಸ್ನೊಳಗೆ ಹರ್ಡ್ಸ್ ಇಲ್ಲ. ಓಕೆ, ರೇಡಿಯನ್ ಪರ್ ಸೆಕೆಂಡ್ ಅಂತ ಐತಿ. ಹಿಂಗಿದ್ರೆ ದಿಸ್ ಈಸ್ ಒನ್ ಹಿಂಟ್, ಏನಂದರೆ ದೇ ಆರ್ ನಾಟ್ ಆಸ್ಕಿಂಗ್ ನ್ಯೂ ನಾಟ್, ದೇ ಆರ್ ಆಸ್ಕಿಂಗ್ ಒಮೆಗಾ ನಾಟ್ ಅಂತ ಅರ್ಥ. ಯಾವಾಗ ಯೂನಿಟ್ ರೇಡಿಯನ್ ಪರ್ ಸೆಕೆಂಡ್ ಐತಲ್ಲ, ದಿಸ್ ಈಸ್ ಒನ್ ಆಫ್ ದ ಹಿಂಟ್. ಓಕೆ, ಸೊ ಈಗ ಒಮೆಗಾ ಈಸ್ ಈಕ್ವಲ್ಸ್ ಟು ಥೀಟಾ ಬೈ ಟಿ ಅಂತ ಒಂದು ಫಾರ್ಮುಲಾ ಐತೆ. ಆಂಗ್ಯುಲಾರ್ ವೆಲಾಸಿಟಿ ಈಸ್ ಈಕ್ವಲ್ಸ್ ಟು ಆಂಗ್ಯುಲಾರ್ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್ ಟೇಕನ್. ಇದರಿಂದ ಬಂದಿರ್ತೈತೆ ರೇಡಿಯನ್ ಪರ್ ಸೆಕೆಂಡ್ ಅಂತ. ಸೊ ಈ ಕ್ವಶನ್ ಒಳಗೆ ಆ ಆಪ್ಷನ್ಸ್ದು ಯೂನಿಟ್ಸ್ ರೇಡಿಯನ್ ಪರ್ ಸೆಕೆಂಡ್ ಅವ್ರು ಯೂಸ್ ಮಾಡಿದ್ದಕ್ಕೆ ಡೆಫಿನೆಟ್ಲಿ ಒಮೆಗಾ ನಾಟ್ ಕೇಳಕತ್ತಾರ. ಅದ್ರ ತಕ್ಕಂಗೆ ನೀವು ಫಾರ್ಮುಲಾ ಹಚ್ಚಿ ಇದನ್ನು ಕ್ಯಾಲ್ಕುಲೇಟ್ ಮಾಡಿದರೆ, ಇದು ನೀವು ಕ್ಯಾಲ್ಕುಲೇಟ್ ಮಾಡಿರಿ ಅಂತ ಹೇಳಿದ್ದೇನೆ. ಸೊ ಇದಕ್ಕೆ ಆನ್ಸರ್ ಬರಬೇಕು ಆಪ್ಷನ್ ಬಿ, ಎರಡನೇ ಆಪ್ಷನ್, ದಿಸ್ ಒನ್ 2500 ರೇಡಿಯನ್ ಪರ್ ಸೆಕೆಂಡ್ ಆ್ಯಂಡ್ 5 ಆಂಪಿಯರ್. ಓಕೆ, ಸೊ ನೆಕ್ಸ್ಟ್ and the last question is, if the capacity of a condenser is nothing but another word which is used for capacitors. If the capacity of a condenser is 1 farad, then its resistance in a DC circuit will be, then its resistance, either the resistance capacitor ಇತ್ತು, in a DC circuit will be ಅಂತ ಕೇಳಾರ. ಓಕೆ, ಆಪ್ಷನ್ ಬರ್ಕೋರಿ.
ಟ್ರೈ ಮಾಡಿರ್ತೀನಿ. ಓಕೆ, ಇಫ್ ಯು ಆರ್ ರೆಡಿ ವಿತ್ ದಿ ಆನ್ಸರ್, ಇಟ್ ಮಸ್ಟ್ ಬಿ ಆಪ್ಷನ್ ಬಿ, ಇನ್ಫಿನಿಟಿ. ಎದಕ್ಕಂತ ಹೇಳ್ತೀನಿ, ಸ್ವಲ್ಪ ಲಕ್ಷ ಕೊಡ್ರಿ. ಈಗ ಕೆಪಾಸಿಟರ್ ಬಗ್ಗೆ ಮಾತಾಡಕತ್ತಾರ ಅವರು. ಸೊ ಈ ಕೆಪಾಸಿಟರನ್ನು ನಾವು ಯಾವಾಗ ಎ ಸಿ ಸೋರ್ಸಿಗೆ ಕನೆಕ್ಟ್ ಮಾಡ್ತೀವಲ್ಲ, ಅವಾಗ ಈ ಕೆಪಾಸಿಟರಿಗೆ ಒಂದು ರೆಸಿಸ್ಟೆನ್ಸ್ ಬರ್ತೈತಿ, ವಿಚ್ ವಿ ಆ್ಯಕ್ಚುಲಿ ಕಾಲ್ ಇಟ್ ಆಸ್ ರಿಯಾಕ್ಟನ್ಸ್. ನೆನಪೈತಿದೆ, ಕೆಪಾಸಿಟಿವ್ ರಿಯಾಕ್ಟನ್ಸ್ ಅಂತ ಎಕ್ಸ್ ಸಿ ಅಂತ ಬರುತ್ತಲ್ಲ. ದಿಸ್ ಈಸ್ ವೆನ್ ದಿ ಕೆಪಾಸಿಟರ್ ಇಸ್ ಕನೆಕ್ಟೆಡ್ ಟು ಅನ್ ಎ ಸಿ ಸೋರ್ಸ್. ಬಟ್ ಈ ಕ್ವಶನ್ ಒಳಗೆ ಅವರು ಕೆಪಾಸಿಟರನ್ನು ಎ ಸಿ ಸೋರ್ಸಿಗೆ ಕನೆಕ್ಟ್ ಮಾಡಿಲ್ಲ, ಡಿ ಸಿ ಸೋರ್ಸಿಗೆ ಕನೆಕ್ಟ್ ಮಾಡಿದಾಗ ಅವಾಗದ ರೆಸಿಸ್ಟೆನ್ಸ್ ಎಷ್ಟು ಇರ್ತೈತಿ ಅಂತ ಕೇಳಾಕತ್ತಾರೆ. ಅದರದ್ದು ರೆಸಿಸ್ಟೆನ್ಸ್ ಇನ್ಫಿನಿಟಿ ಇರ್ತೈತಿ. ಇದು ನಾನು ನಿಮ್ಗೊಂದು ಮಾತು ಹೇಳಿದ್ದೆ, ಕೆಪಾಸಿಟರ್ ಬ್ಲಾಕ್ಸ್ ಡಿ ಸಿ ಕರೆಂಟ್. ಯಾವುದು? ಬ್ಲಾಕ್ಸ್ ಡಿ ಸಿ ಕರೆಂಟ್. ದ ಸೇಮ್ ಕೆಪಾಸಿಟರ್, ಒಂದು ನಿಮಿಷ, ದ ಸೇಮ್ ಕೆಪಾಸಿಟರ್ ಇಟ್ ಅಲೌಸ್ ಎ ಸಿ ಕರೆಂಟ್. ಈ ರೀತಿ ಹಿಂಗೆ ಹೋಗ್ಬಿಡ್ತೈತಿ ಅಂತ ಹೇಳಿ ಒಂದು ಟ್ರಿಕ್ ಹೇಳಿದ್ದೆ. ಇಟ್ ಅಲೌಸ್ ಎ ಸಿ, ಬ್ಲಾಕ್ಸ್ ಡಿ ಸಿ. ವೈ ಡಸ್ ಇಟ್ ಬ್ಲಾಕ್ ಡಿ ಸಿ ಅಂದ್ರೆ, ಕೆಪಾಸಿಟರಿಗೆ ನೀವು ಯಾವಾಗ ಡಿ ಸಿ ಸೋರ್ಸ್ ಕನೆಕ್ಟ್ ಮಾಡ್ತಿರಲ್ಲ, ಇನಿಷಿಯಲಿ ದಿಸ್ ಕೆಪಾಸಿಟರ್ ವಿಲ್ ಬಿ ಅನ್ಚಾರ್ಜ್ಡ್. ಆಮೇಲೆ ಈ ಬ್ಯಾಟ್ರಿ ಏನು ಮಾಡ್ತೈತಿ, ಇಟ್ ರಿಮೂವ್ಸ್ ಎಲೆಕ್ಟ್ರಾನ್ಸ್ ಫ್ರಮ್ ದ ಲೆಫ್ಟ್ ಪ್ಲೇಟ್ ಆಫ್ ದ ಕೆಪಾಸಿಟರ್ ಆ್ಯಂಡ್ ಡೆಪಾಸಿಟ್ಸ್ ದೆಮ್ ಆನ್ ದ ರೈಟ್ ಪ್ಲೇಟ್. The left plate of the capacitor goes on getting positively charged and the right plate starts getting negatively charged. When the potential of the battery becomes equal to the potential difference between the two plates, or we can say the potential difference between the two plates becomes equal to the potential of the battery, the charging process stops, the flow of electrons stops. When flow of electrons stop, we say that current through the circuit is zero. Current through the circuit is zero. That refers to, current zero ಆಗೈತಿ ಅಂದ್ರೆ that refers to the resistance of the circuit has become infinity. ಈ ರೀತಿ ತಗೊಂತಾರ ಅದು. ಓಕೆ, ಸೊ ಈಗ ಇಲ್ಲಿಗೆ ನಮ್ದು ಆಲ್ಟರ್ನೇಟಿಂಗ್ ಕರೆಂಟ್ ಚಾಪ್ಟರ್ದು 40 ಕ್ವಶನ್ಸ್ ನಾವು ಮುಗಿಸಿದ್ವಿ, ಸ್ಟ್ಯಾಂಡರ್ಡ್ ಎಲ್ಲ ವೆರೈಟಿ ಕವರ್ ಮಾಡಿಕೊಂಡು. ಸೊ ನೆಕ್ಸ್ಟ್ ಚಾಪ್ಟರ್ ಪರ್ಟಿಕ್ಯುಲರ್ಲಿ PUC 2 ಸಿಲೆಬಸ್ನೊಳಗಿಂದ ವಿಲ್ ಬಿ ಸ್ಟಾರ್ಟಿಂಗ್ ವಿತ್ ಕರೆಂಟ್ ಇಲೆಕ್ಟ್ರಿಸಿಟಿ. ಹಾಗೇನೋ ಬರೆಯಾಕತ್ತೀನಿ ಇಲ್ಲೇ. ಮತ್ತು ಆಟಮ್ಸ್ ಒಂದು ಆದಷ್ಟು ಜಲ್ದಿ ಸ್ಟಾರ್ಟ್ ಮಾಡ್ತೀನಿ. ಮೋಷನ್ ಪ್ಲೇನಿಂದ ಮತ್ತೆ ಕಂಟಿನ್ಯೂ ಮಾಡೋಣ್ರಿ ಅದನ್ನು. ಸೊ ಹೋಪ್ಫುಲಿ ಯು ಆರ್ ಮೇಕಿಂಗ್ ಯೂಸ್ ಆಫ್ ದಿಸ್ ಕ್ವಶನ್ಸ್. ಇವು ಈ 10 ಕ್ವಶನ್ ಸ್ವಲ್ಪ ಈಸಿ ಇದ್ದರೂ ಇಂಪಾರ್ಟೆಂಟ್ ಹೌದು. ಈ ಟೈಪ್ ವೆರೈಟಿ ಇರ್ತಾವೆ ಅಂಥೇಳಿ ಅರ್ಥ ಆಗ್ಯಾವ ಅಂತ ಅಂದ್ಕೊಂಡಿನಿ ನಾನು. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋದೊಳಗೆ ಮತ್ತೆ ಕಂಟಿನ್ಯೂ ಮಾಡೋಣ ಅಂತಾರೆ. ನಮಸ್ಕಾರ, ಥ್ಯಾಂಕ್ ಯು.